ಇವತ್ತು ನಮ್ಮ ಕಲಿಯುಗದ ದೇವರು ಅಪ್ಪು ಬಾಸ್ ಅವರ ಹುಟ್ಟುಹಬ್ಬದ ಸಂಭ್ರಮ, ಅಪ್ಪು ಉತ್ಸವ ನಡೀತಾ ಇದೆ. ನಮ್ಗೆ ಯಾವ ರೀತಿ ಖುಷಿ ಇದೆ ಅಂತಂದರೆ ತುಂಬ 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 ಖುಷಿ ಆಗ್ತಾ ಇದೆ. ನಮ್ಮ ದೇವ್ರದ್ದು ಹುಟ್ಟುಹಬ್ಬಕ್ಕೆ ಯಾವ್ಯಾವ ರೀತಿ ಸಂಭ್ರಮ ಇದೆ ಅಂತಂದರೆ ಇಲ್ಲಿ ಮೈಸೂರಿನ ಅಲಂಕಾರ ಮಾಡ್ತಾರಲ್ಲ ಆ ರೀತಿ ಇಲ್ಲಿ ದೀಪ ಅಲಂಕಾರ ಇದೆ. ಸಾಯಂಕಾಲದ ಮೇಲೆ ಬರೋರಿಗೆ ಅದು ನೋಡಿದವ್ರಿಗೆ ಗೊತ್ತಾಗುತ್ತೆ ಆ ಫೀಲ್ ಏನು ಅಂತ ಹೇಳ್ಬಿಟ್ಟು. ಮತ್ತು ಆಚೆ ಕಡೆ ರಕ್ತದಾನ, ನೇತ್ರದಾನ ಸ್ವಯಂ ಪ್ರೇರಿತವಾಗಿ ಅವ್ರವ್ರಿಗೆ ಬಂದು ಮಾಡ್ತಾಯಿದ್ದಾರೆ. ಸಿಕ್ಕಾಪಟ್ಟೆ ಜನ ರಕ್ತದಾನ ಮಾಡ್ತಾಯಿದ್ದಾರೆ, ನೇತ್ರದಾನ ಮಾಡ್ತಾಯಿದ್ದಾರೆ. ನಮ್ಮ ಕಲಿಯುಗದ ದೇವರು ಎಲ್ಲೂ ಹೋಗಿಲ್ಲ, ನಮ್ಮ ಹೃದಯದಲ್ಲಿದ್ದಾರೆ. ಅಪ್ಪು ಬಾಸ್ ಅಭಿಮಾನಿಗಳು ಹೃದಯದಲ್ಲಿದ್ದಾರೆ. ಅವರು ಇವತ್ತು ಹುಟ್ಟಿದ ದಿನನ ಸರ್ಕಾರದಿಂದ ಸ್ಫೂರ್ತಿ ದಿನ ಅಂತ ಮಾಡಿದ್ದಾರೆ. ನಮ್ಗೆ ಅವರೇ ಸ್ಫೂರ್ತಿ. ಅವ್ರು ಏನೇನು ಮಾಡ್ತಾಯಿದ್ರು ಅಂತಂದರೆ ದಾನ ಧರ್ಮ ಮಾಡೋದು, ಬಡವ್ರಿಗೆ ಸೇವೆ ಮಾಡೋದು ಅಂತ ತುಂಬ ಇಷ್ಟ. ಅದೇ ಕಾರಣಕ್ಕೆ ನಮ್ಮ ಅಪ್ಪು ಬಾಸ್ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಬಿರಿಯಾನಿ ಇಷ್ಟ ಅವ್ರಿಗೆ. ಅದಕ್ಕೆ ಬಿರಿಯಾನಿ ಮಾಡಿಸಿ ಪ್ರತಿಯೊಬ್ಬರಿಗೂ ಬಿರಿಯಾನಿ ಹಂಚ್ತಾ ಇದ್ದೀವಿ. ಇವತ್ತು ಸಾಯಂಕಾಲದ ಮೇಲೆ ಇನ್ನೂ ಹಬ್ಬದ ಸಡಗರ ವಾತಾವರಣ ಇರುತ್ತೆ. ಎಲ್ಲ ಚಿತ್ರನಟರು ಬರ್ತಾರೆ, ಸುಮಾರು ಜನ ಬರ್ತಾರೆ. ಅಣ್ಣವ್ರ ಕುಟುಂಬದಿಂದನೂ ಎಲ್ಲರೂ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ಹೇಳೋದು ಅರ್ಥ, ಒಬ್ರಿಗೆ ಹೇಳಿದ ಒಂದು ಮಾತು ಹೇಳ್ತೀನಿ, ಇಷ್ಟ ತಿಳ್ಕೊಳ್ಳಿ. ಏನಪ್ಪ ಅಂತಂದರೆ ನಾವು ಅಭಿಮಾನ ಅನ್ನೋದು ಯಾವ ರೀತಿ ತೋರಿಸ್ಬೇಕು ಅಂದರೆ ಈ ರೀತಿ ಅವರು ಹೀರೋ ಆಗಿ ಯಾವ ಕೆಲಸ ಮಾಡಿದ್ರು ಅದನ್ನು ನಾವು ಮುಂದುವರ್ಸ್ಕೊಳ್ಬೇಕು, ಅದೇ ಅಭಿಮಾನ ಅನ್ನೋದು. ಅದು ಬಿಟ್ಟು ಬೇರೆ ಬೇರೆ ರೀತಿಯಾದಂಥ ಕಾಮೆಂಟ್ಗಳು ಹಾಕ್ಕೊಂಡು ಕೆಟ್ಟ ರೀತಿ ಇನ್ನೊಬ್ಬ ಹೀರೋನ ಬೈಯೋದು ಮಾಡೋದು ಮಾಡ್ಕೊಂಡಿದ್ರೆ ಅದು ಅಭಿಮಾನ ಅಲ್ಲ. ಅಭಿಮಾನ ಅನ್ನೋದು ಅವ್ರು ಮಾಡಿರೋಂಥ ದಾನ ಧರ್ಮನ ನೀವು ತೋರಿಸಿ 4 ಜನಕ್ಕೆ, ನೀವು ಅವ್ರು ಮಾಡಿರೋಂಥ ಕೆಲಸ ಕಾರ್ಯಗಳನ್ನ ತೋರಿಸಿ. ಆವಾಗ ನಿಮ್ಮ ಹೀರೋಗೂ ಶ್ರೇಷ್ಠ, ನಮ್ಮ ಹೀರೋಗೂ ಶ್ರೇಷ್ಠ. ಯಾರು ಏನೇ ಟೀಕೆ ಮಾಡಿದ್ರು, ಏನೇ ಮಾಡಿದ್ರು ಅಣ್ಣವ್ರ ಕುಟುಂಬಕ್ಕೆ ಇರೋ ಘನತೆ ಗೌರವ ಇದ್ದೇ ಇರುತ್ತೆ ಅನ್ನೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಡಾಕ್ಟರ್ ರಾಜ್ಕುಮಾರ್, ಜೈ ಅಪ್ಪು ಬಾಸ್, ಜೈ ಶಿವಣ್ಣ.